ಅವ್ರು ಜೈನ ಧರ್ಮ ಹೇಳ್ತಾರೆ ನಾವ್ಯಾಕೆ ಕೇಳಬೇಕು ಅನ್ನೋ ಭಾವನೆ ಬಂದ್ರೆ, ಅವರು ಸಿಖ್ ಧರ್ಮ ಹೇಳ್ತಾರೆ ಅದನ್ನ ಕೇಳಬೇಕಂತ ಬಂದ್ರೆ ಖಂಡಿತ ನೀವು ಸಮಾಜ ಕಟ್ಟಲಿಕ್ಕಾಗಲ್ಲ. ಅದಕ್ಕೆ ನಾನೇನು ವಿಶ್ವ ಧರ್ಮದಲ್ಲಿ ಒಂದು ಮಾತು ಹೇಳಿ, ಲಿಸನ್ ಟು ಆಲ್ ಫಾಲೋ ಒನ್. ಗೊತ್ತಾಗತ್ತಾ? ಲಿಸನ್ ಟು ಆಲ್ ಫಾಲೋ ಒನ್. ಎಲ್ಲ ತತ್ವಗಳನ್ನು ಕೇಳಬೇಕು. ನಮಗೆ ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕು. ನಾವು ಒಂದು ಮಾರ್ಗದಲ್ಲಿ ಹೋಗ್ಬೇಕಷ್ಟೇ. ತಿಳಿತಾ? ಕೇಳೋದಕ್ಕೆ ಎಲ್ಲವನ್ನೂ ಕೇಳಬೇಕು. ಕೇಳಕ್ಕೇನು ತಪ್ಪಿಲ್ಲ, ಎಲ್ಲವೂ ಕೇಳಬೇಕು. ಆದ್ರೆ ಒಂದು ಮಾರ್ಗ ಬಿಟ್ಟು ಮತ್ತೊಂದು ಮಾರ್ಗ ಹಿಡಿದ್ರೆ ಅಂದ್ರೆ ಕೋತಿ ಕತಿ ಹೇಳಿನೇನಿಲ್ಲಿ ಹೇಳಿನಲ್ಲ. ಎರಡು ಪುಟ್ಟ್ಯಾಗ ಎರಡು ಕಾಲು ಇಟ್ಟರೆ ಚಾಳೋ ಬಂದು ಈ ಕಡೆ ಈ ಕಡೆ. ಈಗ ಲಿಂಗಾಯತ ಧರ್ಮದ ಪುಟ್ಟ್ಯಾಗ ಕುತ್ತು ಹೋಗಿತ್ತು ಒಂದು ಕೋತಿ. ಅದೇನ್ ಮಾಡಿತ್ತು, ಇನ್ನೊಂದು ಯಾವ್ದೋ ಬಂತು. ಪಂಥಗಳು ಬರ್ತಾವ ನೋಡ್ರಿ, ಬಹಳ ಪಂಥಗಳು ಬರ್ತಾವಲ್ಲ, ಅದ್ರಾಗ ಒಂದು ಬುಟ್ಟಿ ಕಾಲು. ಅವಾಗೇನಾಯ್ತು, ಬಡಬೇಡ. ತಿಳಿತಾ? ಒಂದೇ ಬುಟ್ಟಿಯಾಗ ಹೋಗು, ಬೇಕಾದ್ರೆ ಇದು ಬೇಡ ಅದೇ ಬುಟ್ಟಿಯಾಗ ಕೊಡು, ನೋ ಆಬ್ಜೆಕ್ಟ್. ಯು ರೀಚ್ ದ ಗೋಲ್. ನಾ ಹೇಳೋದು ತಿಳಿತೇನ್ರಿ? ಅದು ಇರ್ತದೆ, ಇದು ನೋ, ಹಂಗೆ ಬರೋದಿಲ್ಲ. ಅದು ಹೆಂಗಂದ್ರೆ ಟ್ರೈನ್ನಾಗ ಹೋಗಿ ಬರ್ತಾರೆ, ಇದ್ರ ಬಸ್ನಾಗ ಹೋಗಿ ಬರ್ತಾರೆ. ಇಲ್ಲ, ಟ್ರೈನ್ ಟಿಕೆಟ್ ತಗೊಂಡು ಟ್ರೈನ್ನಾಗ ಹೋಗ್ರಿ, ಇಲ್ಲ ಬಸ್ ಟಿಕೆಟ್ ತಗೊಂಡು ಬಸ್ನಾಗ ಹೋಗ್ರಿ. ಅರ್ಥ ಆಯ್ತಾ? ಯಾರು ಲಿಂಗ ಅನ್ನೋ ಅಂತ ಟ್ರೈನ್ ಟಿಕೆಟ್ ತಗೊಂಡ್ರಿ, ನೀವು ಟ್ರೈನ್ನಾಗ ಹೋಗ್ಬೇಕು, ಬಸ್ನಾಗ ಹತ್ತ. ಯಾರು ದ್ವಿಜ ಸಂಸ್ಕಾರ ಅನ್ನುವಂತ ಟಿಕೆಟ್ ತಗೊಂಡ್ರ ನೀವು ಬಸ್ನಾಗ ಹತ್ತಬೇಕು. ಅದನ್ನ ಬಿಟ್ಟು ಟ್ರೈನಾಗ ಹೋದ್ರೆ ಅವ್ರು ಟಿಸಿ ಚೆಕ್ ಮಾಡ್ತಾರೆ. ನಾಳೆ ಅರ್ಥ ಆಯ್ತಾ? ಬಸ್ನಾಗ ಹತ್ತಬಾರದು ಹೋಗಬಾರದು ಅಂತ ಲೆಕ್ಕ ಅಲ್ಲ, ಟ್ರೈನ್ನಾಗ ಹೋಗಬಾರದು ಅಲ್ಲ. ಅದು ಬೆಂಗಳೂರಿಗೆ ಹೋಗ್ಕೊತಿ, ಇದು ಬೆಂಗಳೂರು ಕರ್ಕೊಂಡು ಹೋಗೋದು. ನಿನಗೆ ಯಾವ ಸ್ಥಳ ಅದನ್ನ. ಹಾಗೆ ಧರ್ಮ ವೈದಿಕಿಸಂ ಅದು ಒಂದು ಧರ್ಮ. ಈ ದೇಶದಲ್ಲಿ ವೈದಿಕ ಧರ್ಮಕ್ಕೆ ಕೆಲವು ನ್ಯೂನತೆಗಳನ್ನು ಕಂಡುಹಿಡಿದು ಈ ದೇಶದೊಳಗ 2,500 ವರ್ಷಗಳಿಂದ ಜೈನ ಬೌದ್ಧ ಧರ್ಮ ಹುಟ್ಟಿದು. ಜೈನ ಬೌದ್ಧ ಧರ್ಮ ಹೆಂಗ್ ಹುಟ್ಟಿದು ಗೊತ್ತೇನು? ವೈದಿಕ ಧರ್ಮದ ಹಿಂಸಾ ಕಾಂಡದಿಂದಾಗಿ ಹುಟ್ಟಿದು. ವೈದಿಕ ಧರ್ಮದಲ್ಲಿ ಹಿಂಸೆ ಬಾಳ ಇದೆ. ಅವಾಗ ಏನ್ ಮಾಡಿದ್ರು, ಜೈನ ಬೌದ್ಧ ಧರ್ಮ ಹುಟ್ಟಿದು. ಮಹಾವೀರ ಬುದ್ಧ ಅವತರಿಸಿ 2,500 ವರ್ಷಗಳ ಹಿಂದೆ, ಮತ್ತೆ ಈಗಲ್ಲ. ಅದು ಅಹಿಂಸೆ ಮುಖ್ಯ ಗುರಿಯಾಗಿ ಇಟ್ಕೊಂಡು 2 ಧರ್ಮಗಳು ಹುಟ್ಟಿದು. ಮುಂದೆ ಬೌದ್ಧ ಧರ್ಮ ಶಂಕರಾಚಾರ್ಯರ ಪುಣ್ಯ ವಿಶೇಷದಿಂದ ನಿರ್ನಾಮ ಆಯ್ತು ಈ ದೇಶದಲ್ಲಿ. ಅದು ಗೊತ್ತಿರಬೇಕು ಇತಿಹಾಸ. ಯು ಮಸ್ಟ್ ನೋ ದಿಸ್ ಹಿಸ್ಟರಿ. ಈ ದೇಶ ಬಿಟ್ಟು ಓಡಿ ಹೋಗಲಿಕ್ಕೆ, ಇಲ್ಲಿ ಸಂಪೂರ್ಣ ಆಗಲಿಕ್ಕೆ ಕಾರಣ ಅಂದ್ರೆ ಶಂಕರಾಚಾರ್ಯ. ಅದ್ರ ಬಗ್ಗೆ ಬಹಳ ಹೇಳೋದು, ಪುಸ್ತಕ ಬರೆದಾರ ಯೂನಿವರ್ಸಿಟಿ ಅವರು, ಓದ್. ಜೈನ ಧರ್ಮ ನಿರ್ವೀರ್ಯ ಆಯಿತು, ಜೀವಂತಾಗಿ ಉಳಿತು. ಬೌದ್ಧಿಸಮ್ ಕಾಲ್ಕಿತ್ತು ಓಡೇ ಹೋಯ್ತು. ಮತ್ತೆ ಈ ಹಿಂಸಾಕಾಂಡ ಮತ್ತು ಈ ವರ್ಣಾಶ್ರಮ ಪದ್ಧತಿ ಇವುಗಳನ್ನು ವಿರೋಧ ಮಾಡಿ ಜೈನಿಸಂ ಬುದ್ಧಿಸಂ ಎರಡು ಹುಟ್ಟಿದ್ದು. ಆರ್ ಮೆಟಾಫಿಸಿಕ್ಸ್ ಪೂವರ್ ಇತ್ತು. ಸರಿಯಾಗಿ ಕೇಳಬೇಕು. ಯಾಕೆ ದೇವರ ಅದಾನೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿದ ಬುದ್ಧ. ದೇವರ ಅದಾನೋ ಇಲ್ಲೋ ಗೊತ್ತಿಲ್ಲ. ಲಿಂಗಾನಂದ ಸ್ವಾಮಿ ಪ್ರವಚನ ಐತಿಲ್ರಿ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂದ್ರೆ ಉತ್ತರ ಅಲ್ಲ ಅದು. ಹೌದಲ್ರಿ? ದೇವರ ಅದಾನ ಇಲ್ಲ, ಐ ಡೋಂಟ್ ನೋ. ಬುದ್ಧಂದ ಫಿಲಾಸಫಿ ಅದು. ಇಟ್ ಈಸ್ ಕಾಲ್ಡ್ ಏನೋ ಅಜ್ಞೇಯವಾದ, ಎಗ್ನೋಸ್ಟಿಸಿಸಂ. ಅರ್ಥ ಆಯ್ತಾ? ಆವಾಗ ಏನಾಗ್ಬಿಡ್ತು, ಆ ಶಂಕರಾಚಾರ್ಯ ಸ್ಟ್ರಾಂಗ್ ಲಾಜಿಕ್ ತರ್ಕಶಾಸ್ತ್ರದಿಂದ ಹೊಡೆದಾಕ. 12ನೇ ಶತಮಾನದಲ್ಲಿ ಮತ್ತೊಬ್ಬ ವಿಭೂತಿ ಪುರುಷ ಹುಟ್ಟಿ ಬಂದ, ಬಸವಣ್ಣ. ಹುಟ್ಟಿ ಬಂದು ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ ಫಿಲಾಸಫಿ